ಯೋಶ್ 22ನೇ ಚಾಪ್ಟರ್. ಇದನ್ನು ಯಾರು ಓದ್ತೀರಾ? ಯಾರೋ ಚೈತ್ರ ಸರ್. ಮೀರಾ ಅವರು ಈ ಕೇಕ್ ಅನ್ನು ತಯಾರಿಸಿದರು. ಹಾಂ, ನೆಕ್ಸ್ಟ್. ಮೀರಾ ಅವರು ಅಲ್ಲಿ ಇದ್ದಾರೆ. ಹಾಂ ಮೀರಾ ಅವರು ಕಿಮೋನೋ ಅನ್ನು ಧರಿಸಿದ್ದಾರೆ. ಹಾಂ, ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್ಸು, ಸಿಂಪಲ್ ಗ್ರಾಮರು, ಸಿಂಪಲ್ ವಾಕ್ಯ, ಸಿಂಪಲ್ ಪದ, ಇವೆಲ್ಲ ನೋಡ್ಕೊಂಬಂದಿದ್ದೀವಿ. ಏನು ಜಾಪನೀಸಲ್ಲೂ ಹೇಳೋಕ್ಕೂ ಬರುತ್ತೆ. ಹೇಳ್ತೀರಾ? ಫಸ್ಟ್ನೇದು ಮೀರಾ ಸಾನ್ವಾ ಹಾಂ ಕೇಕಿಯೋ ಹಾಂ ಸುಕುರಿಮಾಸ್. ನೋಡಿ, ಈ ಕೇಕ್ ಅಂತಿದೆ. ಕೊನೋ ಕೇಕಿಯೋ ಎಸ್, ಕೇಕಿಯೋ ತಯಾರಿಸಿದ್ರು ಅವರು, ಮಾಡಿದ್ದಾರೆ. ಅದೇ ಸುಕುರಿ ಮಸ್ತ ಅಲ್ವಾ? ಹಾಂ, ಸುಕುರಿ ಮಸ್ತ. ಇದನ್ನು ನಾವು ಪ್ಲೇನ್ ಫಾರ್ಮಲ್ಲಿ ಹೇಳ್ಬೋದು. ಅಂದರೆ ನೀವು ಫ್ರೆಂಡ್ ಜೊತೆ ಮಾತಾಡ್ತಾ ಹೇಳ್ತೀವಲ್ಲ, ಆ ಫಾರ್ಮಲ್ಲಿ ಹೇಳ್ಬೋದು. ಅದೇ ಹೇಳ್ತೀರಾ? ಸುಕುರೆತ್ತ ಕೊನೋ ಕೇಕಿಯೋ ಸುಕುತ್ತ ಅಲ್ವಾ? ಸುಕುರಿ ಮಸ್ತ ಇದೇನಾಯಿತು? ಒತ್ತಿ ಹೇಳ್ಬೇಕಲ್ವಾ? ಒತ್ತಿ ತಾಲ್ ಹೇಳ್ಬೇಕು, ಸುಕುತ್ತ. ಹಾಂ, ಇಲ್ಲಿ ತನಕ ನಮಗೆ ಗೊತ್ತು. ಹಾಂ, ಓಕೆ, ಒಂದೇದಾಯಿತು. ಇದು ಪ್ಲೇನ್ ಫಾರ್ಮ್. ಎರಡನೇದು ಹೇಳಿ. ಮೀರಾ ಅವರು ಅಲ್ಲಿ ಇದ್ದಾರೆ. ಹಾಂ, ಮೀರಾ ಸಾನ್ವಾ ಕೋಕೋಡೆಸ್. ಹಾಂ, ಅಲ್ಲಿ ಇದ್ದಾರೆ. ಹಾಂ, ಅಲ್ಲ ನೋಡಿ, ಕೊಕೋದೆಸ್, ಸೊಕೋದೆಸ್, ಅಸೊಕೋದೆಸ್, ಕೊಕೋನಿ, ಅಸೊಕೊನಿ, ಸೊಕೊನಿ, ಅಲ್ಲಿ, ಸೊಕೊನಿ, ಅಲ್ಲಿ. ಇಮಾಸ್. ಎಸ್, ಇದನ್ನು ಪ್ಲೇನ್ ಫಾರ್ಮಲ್ಲಿ ಹೇಳೋದಾದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾರೆ ಸೊಕೊನಿ ಇಕು ಅಲ್ಲ, ಇಮಾಸ್ ಅಲ್ಲ, ಇಕು ಅಲ್ಲ, ಇರು. ಇದು ಗ್ರೂಪ್ 2 ಮಸ್ಸು ಹೋಗುತ್ತೆ, ರೂ ಆಗುತ್ತೆ. ಸೊಕೊನಿ ಇರು ಅಲ್ಲಿದ್ದಾರೆ. ಮೀರಾ ಸಾನ್ವಾ ಸೊಕೊನಿ ಇರು ಅವರು ಅಲ್ಲಿದ್ದಾರೆ. ಇದೂ ಇಲ್ಲಿ ತನಕ ನೋ ಪ್ರಾಬ್ಲಮ್. ಈಗ ಮೂರನೇದು. ಸೊ ಇದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ಕ್ರಿಯಾಪದ ಅಲ್ವಾ? ಓ, ಕಿರು. ಎಸ್, ಓ, ಗೊತ್ತಿದೆ. ಹಾಂ, ಇಲ್ಲಿ ಯಾವ ಟೆನ್ಸಲ್ಲಿ ಹೇಳ್ತೀರಾ? ಗ್ರಾಮರ್ ಪ್ರಾಬ್ಲಮ್ ಇದೆ. ಹಾಂ, ಧರಿಸಿದ್ದಾರೆ, ಆಲ್ರೆಡಿ ವೇರ್ ಮಾಡಿದೆ. ಧರಿಸಿದ್ದಾರೆ, ಹುಟ್ಟಿದ್ದಾರೆ, ಹಾಕೊಂಡಿದ್ದಾರೆ, ಈಗಲೂ ಹಾಕೊಂಡಿದ್ದಾರೆ. ಕಿತೆ ಇಮಸ್. ಹಾಂ, ಕಿತೆ ಇಮಸ್. ಎಸ್, ಕಿತೆ ಇಮಸ್ ಅಂದರೆ ಅದೆಲ್ಲ ಬರ್ತಾ ಇದ್ದಾರಲ್ಲ, ಇದು ಉಡೋದು. ನಾವು ನೋಡಿಬಿಟ್ಟು ಅರ್ಥ ಮಾಡ್ಕೊಬೇಕು, ಇಲ್ಲ ಕಾಂಜಿ ನೋಡಿ ಅರ್ಥ ಮಾಡ್ಕೊಬೇಕು. ಸೊ ಇಲ್ಲಿ ಮೀರಾ ಅವರು ಕಿಮೋನೋವನ್ನು ಧರಿಸಿ ಇದ್ದಾರೆ ಅಲ್ವಾ, ಉಟ್ಕೊಂಡಿದ್ದಾರೆ. ಈಗ ಹೋಗಿ ನೋಡಿದ್ರೆ ಅವರು ಕಿಮೋನೋದಲ್ಲಿ ಇರ್ತಾರೆ, ಅದರ್ಥ ಅಲ್ವಾ? ಹಾಂ, ಇದನ್ನು ಪ್ಲೇನ್ ಫಾರ್ಮಲ್ಲಿ ಹೇಳ್ಬೋದಾ? ಮೀರಾ ಸಾನ್ವಾ ಕಿಮೋನೋ. ಹಾಂ, ನೋಡಿ ಇಲ್ಲಿ ಕಿತೆ ಇರು. ಎಸ್, ಕಿತೆ ಇರು ಅಲ್ವಾ? ಎಸ್. ಸೊ ಈ ಗ್ರಾಮರು ಮತ್ತು ಈ ಪದಗಳು ನಾವು ನೋಡಿರೋದು ಇಲ್ಲಿ ತನಕ. ಈ ಚಾಪ್ಟ್ರಲ್ಲಿ ನೋಡಿ ಯಾವ ಥರ ಆಗುತ್ತೆ ಅಂತ. ಓ ಇಲ್ಲೋಯ್ತಪ್ಪ ಇದು. ಇದೊಂದು ಒಳ್ಳೆ ಹಾಂ, ಓದ್ತೀರಾ? ಈ ಕೇಕನ್ನು ತಯಾರಿಸಿದ ವ್ಯಕ್ತಿ ಮೀರಾ ಅವರು. ಹಾಂ, ಅಂದ್ರೆ ಮೀರಾ ಸಾನ್ ಲಾಸ್ಟ್ ಬರ್ತಾರೆ. ಹಾಂ, ಎಸ್, ಇದನ್ನು ಮಾಡಿದವರು ಇವರು. ಹೆಂಗೆ ಗೊತ್ತಾ ಬರೆಯೋದು? ಇದನ್ನು ಹೇಳ್ಬೋದಾ? ಕೊನೋ ಕೇಕಿಯೋ. ಹಾಂ
ಈಗ ನೋಡಿ ಈಗ ಬಂತು ಕೊನೋ. ಈಗ ನೀವು ಸ್ಟಕ್ ಆಗ್ತೀರಾ. ಕೊನೋ ಕೆ ಕಿ ಓ ಸ್ಕುತ್ತ. ಸುಕುರಿ ಸ್ಕುತ್ತ ಆಗುತ್ತೆ ಪ್ಲೇನ್ ಫಾರ್ಮು. ಮಾಡಿದ. ಸುಕುತ್ತ ಹಿತೋ ಹಾಂ. ಹಿತೋ ಹಿತೋವಾ ಹಿತೋವಾ. ಮೀರಾ ಸಾಂದಸ್. ಎಸ್ ಮೀರಾ ಸಾಂದೆಸ್. ಎಸ್ ನೋಡಿ ಹೆಂಗಾಯಿತು, ಎಷ್ಟು ಹತ್ರ ಇದೆ ಕನ್ನಡಕ್ಕೆ. ಮಾಡಿದ ಪ್ಲೇನ್ ಫಾರ್ಮಲ್ಲಿ. ನೆಕ್ಸ್ಟ್ ಇದನ್ನು ಹೇಳ್ಬೋದಾ? ಅಲ್ಲಿ ಸೋಕೋ ಹ್ಞೂ. ಇರುವ ಸೋಕೋ ಇಮಾ ಸೋಕೋ ಇರು ಸೊಕೋ ಇರು ಅಲ್ಲ, ಸೊಕೋನಿ ಅಲ್ಲಿ. ಸೋಕೋ ನೀ ಇರು ಇರು ಹಿತೋವಾ. ಹಿತೋವಾ ಹಾಂ. ಮೀರಾ ಸಾಂದಸ್. ಎಸ್ ಮೀರಾ ಸಾಂದೆಸ್. ನೋಡಿ ಎಲ್ಲ ಪ್ಲೇನ್ ಫಾರ್ಮ್ ಬರ್ತಾ ಇದೆ. ಸೊಕೋನಿ ಇಮಸು ಹಿತೋವಾ ಅಲ್ಲ, ಸೊಕೋನಿ ಅಲ್ಲ, ಕೊನೋ ಕೇಕಿವೋ tsukuri ಮಸ್ತಾ ಹಿತೋವಾ ಅಲ್ಲ, ಏನು tsukutta ಇರು ಎಲ್ಲ ಏನು ಪ್ಲೇನ್ ಫಾರ್ಮು. ಎಷ್ಟು ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಕಿಮೋನೋ ಓ ಕಿರು ಕಿತ್ತೆ ಇರು. ಹಾಂ. ಕಿಮೋನೋ ಕಿತ್ತೆ ಇರು ಕಿತ್ತೆ ಇರು ಅಲ್ಲ, ಕಿತ್ತೆ ಇರು ಅಲ್ಲ. ಕಿತ್ತೆ ಇರು ಅಂದರೆ ಏನಾಗುತ್ತೆ ಗೊತ್ತಾ? ಕಟ್ ಮಾಡಿದ ಅಂತ. ಕಿತ್ತೆ ಇರು ಕಿತ್ತೆ ಇರು ಒತ್ತೇಳಬಾರ್ದು. ಹ್ಞೂ. ಕಿತ್ತೆ ಇರು ಹಿತೋವಾ ಮೀರಾ ಸಾಂದಸ್. ಎಸ್ ಕರೆಕ್ಟ್. ಸೊ ನೋಡಿ ಇಲ್ಲೂ ಈ ಚಾಪ್ಟ್ರಲ್ಲೂ ಪ್ಲೇನ್ ಫಾರ್ಮ್ ಬಗ್ಗೆ ಮಾತಾಡ್ತೀವಿ. ಈಗ ನಾನು ಸಮ್ಮರಿ ಹೇಳ್ಬಿಡ್ತೀನಿ ಪ್ಲೇನ್ ಫಾರ್ಮ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಒಂದು ತೋ ಒಮೋಯಿಮಸ್, ಭಾಳ ಇಂಪಾರ್ಟೆಂಟ್ ಪ್ಲೇನ್ ಫಾರ್ಮ್. ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಅನ್ನೋದು ಪ್ಲೇನ್ ಫಾರ್ಮ್ ಇಂಪಾರ್ಟೆಂಟು. ಒಂದು ತೋ ಒಮೋಯಿಮಸ್ ಅಂತ ಅನಿಸುತ್ತೆ, ಇಲ್ಲಿ ಪ್ಲೇನ್ ಫಾರ್ಮ್ ಬರುತ್ತೆ. ಬರೀ ಪಿ ಎಫ್ ಅಂತ ಬರ್ತೀನಿ, ಪಿ ಎಫ್ ಪ್ಲೇನ್ ಫಾರ್ಮ್ ತೋ ಒಮೋಯಿಮಸ್. ಅದೇ ಥರ ತೋ ಈಮಸ್ ಅಂತ ಹೇಳ್ತಾರೆ ಅಥವಾ ಅಂತ ಹೇಳ್ತೀನಿ. ಇನ್ನೊಂದೇನು ಅಂದರೆ ಈ ಪ್ಲೇನ್ ಫಾರ್ಮು ಏನೋ ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ. ಏನಪ್ಪ ಅಡ್ಜೆಕ್ಟಿವ್ ಆಗಿ ಬಳಸ್ತೀವಿ, ಏನಿದ್ರ ಅರ್ಥ ಅಂದರೆ ಈಗ ನಮಗೆ ಗೊತ್ತು. ಕಿರೇನ ಅಲ್ಲ, ತಾಳಿ ಉದಾಹರಣೆ ಕೊಡ್ತೀನಿ. ಒಂದು ಮನೆ ತೊಗೊತೀನಿ. ಈಗ ಅರಿಮಸ್ ಮನೆ ಇದೆ. ಈಗ ಇದು ನಾನು ಬಣ್ಣಿಸ್ತೀನಿ. ಯಾವ ಪದ ಉಪಯೋಗಿಸ್ತೀನಿ ಬಣ್ಣಿಸೋಕ್ಕೆ? ಇದು ನೌನನ್ನ ಬಣ್ಣಿಸೋದು ಅಡ್ಜೆಕ್ಟಿವ್. ಒಂದು ಅಡ್ಜೆಕ್ಟಿವ್ ತೊಗೊತೀನಿ, ಯಾವುದು? ಮನೆ ಇದೆ, ಸುಂದರವಾದ ಮನೆ ಇದೆ. ಕಿರೇನ ಈಗ ಅರಿಮಸ್. ಈಗೇನು ಮಾಡ್ತೀನಿ ನಾನು, ಈಗ ವರ್ಬು ತೊಗೊಂಡು ಬಣ್ಣಿಸ್ತೀನಿ. ಇಲ್ಲಿ ಬಣ್ಣಿಸಿದ್ನಲ್ಲ ಆ ಥರ. ಈಗ ನೋಡಿ ಉದಾಹರಣೆಗೆ ಏನೋ ಮನುಷ್ಯರನ್ನ ತೊಗೊತೀನಿ. ಕರೀನಾ ಬೇಡ, ಮೀರಾ ಸಾಂಗ ಇಮಸ್. ಮೀರಾ ಅವರು ಇದ್ದಾರೆ. ಈಗ ಇವ್ರನ್ನ ಬಣ್ಣಿಸ್ತೀನಿ. ಕಿರೇನ ಮೀರಾ ಸಾಂಗ ಇಮಸ್. ಸುಂದರವಾದ ಮೀರಾಸಾನ್ ಅವರು ಇದ್ದಾರೆ. ಈಗ ಏನು ಮಾಡ್ತೀನಿ, ಈ ಅಡ್ಜೆಕ್ಟಿವ್ ಬಳಸಿದಲ್ಲ, ಈಗ ವರ್ಬಲ್ ಬಣ್ಣಿಸ್ತೀನಿ. ಕಿಮೋನೋವೋ ಕಿತೆಯಿರು ಮೀರಾಸಾಂಗ ಇಮಸ್. ನೋಡಿ ಮೀರಾ, ಎಂಥ ಮೀರಾ ಅಂತಿವರು? ಬಟ್ಟೆಯನ್ನು ಹುಟ್ಟಿರುವ ಮೀರಾ. ಸೊ ಪ್ಲೇನ್ ಫಾರ್ಮನ್ನು ಅಡ್ಜೆಕ್ಟಿವ್ ಆಗಿ ಬಳಸ್ಬೋದು. ಎಸ್, ಈ ಮೂರು ಉಪಯೋಗಗಳು ಪ್ಲೇನ್ ಫಾರ್ಮು. ಅಮೆಗಾ ಫುರು ತೋಮೈಮಸ್ ಅಮೆಗಾ ಫುರು ತೋಮೈಮಸ್ ಮಳೆ ಬರುತ್ತೆ ಅಂತ ಅನಿಸುತ್ತೆ. ಅಮೇರಿಕಾ ಇಕು ತೋ ಈ ಮಸ್ತ, ಅಮೇರಿಕಕ್ಕೆ ಹೋಗ್ತಾರೆ ಅಂತ ಅಂದರು. ಇನ್ನೊಂದು ಏನೋ ವರ್ಬಲ್ಲಿ ಕಿತೇರು ತೊಗೊತೀನಿ, ಹುಟ್ಟಿರುವ. ಕಿಮೋನೋವೋ
ಕಿತೇರು ಮಿರಾಸಾಂಗ ಇಮಸ್. ಇದನ್ನು ಹುಟ್ಟಿರುವ ಮೀರಾ ಅವರು ಇದ್ದಾರೆ. ಎಸ್. ಸೊ ಈ ಚಾಪ್ಟ್ರಲ್ಲಿ ಇಂಪಾರ್ಟೆಂಟ್ ಗ್ರಾಮರ್ ಇದೆ. ಏನು ಮೂರನೇದು, ನೌನಲ್ಲ, ಕ್ರಿಯಾಪದನ ಯಾವ ರೀತಿ ಉಪಯೋಗಿಸಿದ್ರೆ ನೌನನ್ನು ಬಣ್ಣಿಸ್ಬೋದು ಅಂತ. ಯಾವ ರೀತಿ ಉಪಯೋಗಿಸ್ಬೋದು? ಪ್ಲೇನ್ ಫಾರ್ಮಲ್ಲಿ ಉಪಯೋಗಿಸೋದು. ವರ್ಬನ್ನ ಪ್ಲೇನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಅದನ್ನು ನೌನನ್ನು ಬಣ್ಣಿಸಿ. ಎಸ್, ಅದನ್ನು ಹೇಗೆ ಬಣ್ಣಿಸ್ತಾ ಹೋಗ್ತಾರೆ ನೋಡೋಣ. ವೊಕ್ಯಾಬ್ಯುಲರಿ. ಸಾಗರ್ ಸರ್. ಕಿಮಾಸ್ ಅಂದರೆ ಹಾಕೊತೀನಿ, ಧರಿಸೋದು, ಹಾಕೊಳೋದು, ಉಟ್ಕೊಳೋದು. ಎಸ್. ಕಿಮಾಸ್ ಅಂದರೆ ಕಿಮಾಸ್ ಅಲ್ಲ, ಬರ್ತೀನಿ ಕಿಮಾಸ್ ಅಲ್ಲ. ಒಂದು ಕಾಂಜಿ ನೋಡಿ ಅರ್ಥ ಮಾಡ್ಕೊಬೇಕು, ಇನ್ನೊಂದು ನೌನು ನೋಡಿ ಅರ್ಥ ಮಾಡ್ಕೊಬೇಕು. ಕಿಮಾಸ್, ಫುಕುವೋ ಕಿಮಾಸ್, ಬಟ್ಟೆಯನ್ನು ಉಡ್ತೀನಿ. ನೆಕ್ಸ್ಟ್ ಇದು ನೋಡಿ ಹಾಕೊತೀನಿ ಅಂತ. ಏನು? ಶೂ ಅನ್ನು ಹಾಕೊತೀನಿ, ಶೂವೋ ಹಕಿಮಾಸ್. ಕಾಬೂರಿ ಮಾಸ್. ಇಲ್ಲೂ ಅಷ್ಟೇ, ಇದನ್ನು ಹಾಕೊತೀನಿ, ಹ್ಯಾಟನ್ನು ಹಾಕೊತೀನಿ, ಬೋಶಿವೋ ಕಬೂರಿ ಮಾಸ್. ನಾವೆಲ್ಲ ಹಾಕೊತೀನಿ ಅನ್ನೋದಲ್ಲೇ ಮುಗಿಸ್ಬಿಡ್ತೀವಿ. ಇವರು ಬೇರೆ ಬೇರೆ ವರ್ಡ್ ಇದೆ. ಕಾಕೆ ಮಾಸ್. ಇದೂ ಅಷ್ಟೇ, ಹಾಕೊತೀನಿ. ಗ್ಲಾಸ್. ಮೆಗಾನೆವೋ ಕಕೆಮಸ್. ಇಲ್ಲಿ ಕಕೆಮಸ್ಸು ನಾವು ಇವನು ಯಾವ ಕ್ರಿಯೆ ಅಲ್ಲ, ಯಾವುದು ನೌನ್ ಪದ ಉಪಯೋಗಿಸ್ಬಿಟ್ಟು ಹೇಳಿದ್ವಿ ಇಲ್ಲಿವರೆಗೂ? ದೆನ್ವಾವೋ ಕಕೆಮಸ್. ನೆನಪಿದೆಯಾ? ಫೋನನ್ನು ಹಾಕ್ತೀನಿ, ಅದೇ ಇದು ನೋಡಿ. ಆ ಕಕೆಮಸ್ಸೇ, ಆದರೆ ಅರ್ಥ ಬೇರೆ. ಅರ್ಥ ಬೇರೆ ಯಾಕೆ? ನೌನ್ ಬೇರೆ. ಶಿಮಾಸ್ ಅಂದರೆ ಮಾಡ್ತೀವಿ ಅಂತ ನಾವು ಇಲ್ಲಿ ತನಕ ಕಲ್ತಿದ್ದು. ಆದರೆ ನೌನ್ ಮೇಲೆ ಅರ್ಥ ಬದಲಾಗುತ್ತೆ. ಇನ್ನು ನೆಕ್ಟೈಯನ್ನು ಹಾಕೊಂತೀನಿ, ನೆಕ್ಟೈವೋ ಶಿಮಾಸ್. ಮಾರೆಮಸ್ ಅಂದರೆ ಹುಡ್ತೀನಿ ನಾನು. ವತಾಶಿವ ಮಾರೆಮಸ್, ನಾನು ಹುಡ್ತೀನಿ ಅದು. ಸೊ ನೀವು ಎಂಥ ಪದ ನೀವು ನೋಡಿದ್ರಲ್ಲ ಇವೆಲ್ಲ ಕ್ರಿಯಾಪದಗಳು. ಕ್ರಿಯಾಪದದಲ್ಲೂ ಗ್ರೂಪ್ 1 ಗ್ರೂಪ್ 2 ಇದೆ. ಗ್ರೂಪ್ 1 ಇ ಸೌಂಡು, ಗ್ರೂಪ್ 2 ಎ ಸೌಂಡು. ಎಸ್. ನೆಕ್ಸ್ಟ್ ಚೈತ್ರ ಸರ್. ನಾವುಗಳು, ನಾವು. ಎಸ್. ವತಾಶಿ ಅಂದರೆ ನಾನು, ತಚ್ಚಿ ಸೇರಿಸಿದ್ರೆ ನಾವು ಅಂತಾಗುತ್ತೆ. ಕೋಟೋ. ಕೋಟು. ಎಳಿಬೇಕು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಸೇತಾ. ಸೇತಾ ಬೇರೆ, ಸೇತಾ. ಓಕೆ ನೋಡಿ, ನಾವು ಓದ್ತೀನಿ. ಸೂಟ್ಸು. ಎಳಿಬೇಕಿಲ್ಲ ದೀರ್ಘಾಕ್ಷರ. ಬೋಶಿ. ಎಸ್. ಮೆಗಾನೆ. ಬೋಶಿ ಅಂದರೆ ಹ್ಯಾಟು, ಮೆಗಾನ್ ಅಂದರೆ ಕನ್ನಡಕ. ಲಂಚ್ ಬಾಕ್ಸ್, ಬುತ್ತಿ. ಎಸ್. ರೊಬೊತ್ತೋ. ಯೂಮೋವಾ ಅಂದರೆ ಹ್ಯೂಮರ್. ಇಂಗ್ಲೀಷಿಂದ ಬಂದಿದೆ ಆ ವರ್ಡು. ಸುಗೋ, ಕನ್ವೀನಿಯನ್ಸು. ಚೆನ್ನಾಗಿ ಅಂತಲೂ ಆಗುತ್ತೆ. ಇನ್ನೊಂದು ಫ್ರೀಕ್ವೆನ್ಸಿ. ಯೋಕು ಅಸೋಬಿಮಸ್, ತುಂಬ ಆಟಾಡ್ತಾರೆ. ಎಸ್. ಓಕೆ, ಒಂದು 4 ಸೆಂಟೆನ್ಸ್ ನೋಡಿ ಮುಗಿಸೋಣ. ಸಾಗರ್ ಸನ್. ಕೊರೆವ ಮಿರಾಸಾಂಗ ಸುಕುಚೂತ. ನಿಧಾನ.
ಓಕೆ ಅದು ಈಗ ಓಕೆ ಹ್ಞೂ ಒತ್ತಕ್ಷರ ಅಲ್ವಾ? ಹ್ಞೂ ಸುಕುತ್ತ ಕೂಕಿ ಕೂಕಿದೆ ಕೂಗಿಲ್ಲ, ಕೇಕ್ ಇದೆ. ಕೇಕ್ ಇದೆ ಹಾಂ ಕೇಕ್ ಇದೆ ಕೇಕ್ ಹಾಂ, ಇದು ಹೇಳಿ. ಅದು ಮಿರಾಸನ್ ಅವರ ಸುಕುತ್ತ ಅವರ ಅಲ್ಲ, ಹಾಂ ಅವರ್ ಇ- ಇದು ಇವರು ಮಾಡಿದ ಕೇಕು. ಮಾಡಿದ ಕೇಕು ಹಾಂ, ಇದು ಇವರು ಅಲ್ಲ, ಇದು ಇವರು ತಯಾರಿಸಿದ ಕೇಕು. ಕೇಕ್ ಹಾಂ, ಸೊ ಎಂಥ ಕೇಕ್ ಇದು? ಪ್ರಶ್ನೆ ಹಿಂಗೆ ಕೇಳ್ಕೊಬೇಕು. ಎಂಥ ಕೇಕು? ದೊನ್ನ ಕೇಕ್ ಇದೆ ಸ್ಕಾ ಮೀರಾ ಅವರು ಮಾಡಿದ ಕೇಕು. ಸೊ ಈ ಕೇಕನ್ನು ನಾವು ಬಣ್ಣಿಸ್ತಾ ಇದ್ದೀವಿ ಪ್ಲೇನ್ ಫಾರ್ಮಲ್ಲಿ. ಅದು ಈ ಚಾಪ್ಟ್ರದ್ದು ಗ್ರಾಮರು. ಸೆಕೆಂಡ್ ನೀವೇ. ಅಸೋಕೋನಿ ಇರು ಹಿತೋವಾ ಮಿರಾಸನ್ ಡೆಸ್ ಹಾಂ, ಅಲ್ಲಿರುವ ಅಲ್ಲಿರುವ ವ್ಯಕ್ತಿ ಮಿರಾಸನ್ ಅವರು. ಹಾಂ ಕರೆಕ್ಟ್. ತಳಿ ಇನ್ನೊಂದೊಂದು ತೋರಿಸ್ಬೇಕು. ಹಂಗೆ ರೀ ಹಾಂ, ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ವಲ್ಲ ನಾವು, ನೆನಪಿದೆ ಇದು? ಮಾಡುವ, ನೋಡುವ, ರೂಫಾಮು. ಹಾಂ, ಅದೇ ಇದು ಬಣ್ಣಿಸೋದು, ಬಣ್ಣಿಸೋಕ್ಕೆ ಇರು. ಎಸ್. ಹಾಂ, ನೆಕ್ಸ್ಟ್ ಇವ್ರು ಚಿತ್ರಸ. ಇನ್ನು ನರತ್ತ ಕೋತೋಬಾओ ವಸ್ರೆ ಮಾಷ್ಟ ಹಾಂ, ನಿನ್ನೆ ಕಲ್ತಿದ್ದ ಆ, ಪದಗಳನ್ನು ಮರೆತುವುದೇ. ಎಸ್ ಅಲ್ವಾ? ಎಸ್. ಸೊ ಪದ ಇದು ಕೊತಬಾ ಪದ ಭಾಷೆ. ಹಾಂ, ಎಂಥ ಪದ ಇದು? ನೆನ್ನೆ ಕಲಿತ ಪದ. ಗೊತ್ತಾಗ್ತಿದೆಯಾ? ಹಾಂ, ಎಂಥ ಪದ ಅಂತ? ನೆನ್ನೆ ಕಲಿತ ಪದ. ಹಾಂ, ಪ್ಲೇನ್ ಫಾರ್ಮು. ಈ ಪದನ ನಾವು ಬಣ್ಣಿಸ್ತಾ ಇದ್ದೀವಿ ವರ್ಬಲ್ಲಿ. ಅದು ಇಂಪಾರ್ಟೆಂಟ್. ಓಕೆನಾ? ಇನ್ನೊಂದು ಕೈಮೋನೋನಿ ಹಾಂ, ಸಾರಿ. ಹಾಂ ಕೈಮೋನೋನಿ ಹಾಂ ಇಕೋ ಜಿಕಾನ್ಗಾ ಅರಿಮಸೆನ್. ಹಾಂ, ಶಾಪಿಂಗ್ಗೆ ಹೋಗೋ ಟೈಮು ಇಲ್ಲ. ಎಸ್. ಹೋಗೋಕ್ಕೆ ಟೈಮ್ ಇಲ್ಲ. ಹೋಗೋಕ್ಕೆ ಅಲ್ಲ, ಹೋಗುವ ಟೈಮ್ ಇಲ್ಲ. ಹೋಗೋ ಟೈಮ್ ಹಾಂ, ಹೋಗೋಕ್ಕೆ ಆದರೆ ಇಲ್ಲಿ ನೀನೋ ಗೇನೇನೋ ಬರುತ್ತೆ. ಹೋಗೋ ಟೈಮ್. ಹಾಂ, ಹೋಗುವ ಟೈಮ್ ಇಲ್ಲ. ಸೊ ಇಕಿಮಸ್ ಹೋಗ್ತೀನಿ, ಇಕು ಹೋಗುವ. ಎಸ್, ಶಾಪಿಂಗಿಗೆ ಹೋಗುವ ಟೈಮು ಇಲ್ಲ. ನೋಡಿದ್ರಾ? ಸಿಮಿಲರ್ ಇದೆ ಅಂತ ಅನಿಸ್ತಿದಲ್ವಾ? ಹಾಂ, ಇದು ಆ್ಯಕ್ಚುಲಿ ಈ ಚಾಪ್ಟ್ರು ಭಾಳ ಕಷ್ಟ. ಹಾಂ, ಸೊ ಈ ಥರ ನೀವು ಅರ್ಥ ಮಾಡ್ಕೊಂಡ್ರೆ ನೆನ್ಪುಳಿಯುತ್ತೆ. ಏನು? ಪ್ಲೇನ್ ಫಾರ್ಮನ್ನ ಯಾವ ಥರ ಬಳಸ್ತೀವಿ ಇಲ್ಲಿ ಅಂದರೆ, ನೌನನ್ನ ಬಣ್ಣಿಸೋಕ್ಕೆ ಬಳಸ್ತೀವಿ ಅಷ್ಟೇ. ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಮಾಡೋದಕ್ಕೆ ಬಳಸ್ತೀವಿ. ಅದನ್ನು ನೌನನ್ನ ಹೆಂಗೆ ಅಡ್ಜೆಕ್ಟಿವ್ ಮಾಡ್ತೀರಾ? ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇಕಿಮಸ್ ಇರುತ್ತೆ, ಇಕು ಅಷ್ಟೇ. ಟೈಮು ಎಂಥ ಟೈಮು? ಹೋಗುವ ಟೈಮು. ಕಾಯ್ಮೋನೋನಿ ಇಕು ಜಿಕಾನ್, ಶಾಪಿಂಗ್ಗೆ ಹೋಗುವ ಟೈಮು. ಎಸ್. ಓಕೆ, ನೆಕ್ಸ್ಟ್ ನಿಮಿಷ ಇದೆ, ಇನ್ನೊಂದು ನಿಮಿಷ ಇದೆ. ಓಕೆ, ಇನ್ನೊಂದು 2 ಸೆಂಟೆನ್ಸ್ ನೋಡೋಣ. 2 ಸೆಂಟೆನ್ಸ್. ಹಾಂ, ಸಾಗರ್ ಸರ್. ಕೊರೆವ ಬೆಂಡ್ರಿನೋ ಹಾಂ, ಕೊರೆವ ನಿಧಾನಕ್ಕೆ ಓದಿ. ಹಾಂ, ಇಲ್ಲಿ ನಿಲ್ಲಿಸ್ಬೇಕು, ಪಾಸ್ ಮಾಡೋ. ಕೊರೆವ ಕೊರೆವ ಬಾನ್ರಿ. ಕೊರೆವ ಬಾಂಡ್ರಿನೋ ಚೋಜೋ ದೆ ಹಾಂ, ಬಂತು. ಎಸ್. ಚೋಜೋ ದೆ ತತ್ತ ಶಾಸಿಂಡೆಸ್. ಹಾಂ, ಈಗ ನೋಡಿ ಏನು ಮಾಡ್ತೀನಿ ಅಂದರೆ, ಓಕೆ ಇದನ್ನು ಬಿಡಿ, ಇದು ಓದಬೇಡಿ, ಈಗ ಓದಿ, ಇದು ಬಿಟ್ಟು ಓದಿ. ಕೊರೆವ ಶಾಸಿಂಡೆಸ್. ಹಾಂ, ಇದು ಏನಂತೆ? ಇದು ಫೋಟೋ. ಹಾಂ, ಇದು ಫೋಟೋ. ಈಗ ಈ ಫೋಟೋನ ಬಣ್ಣಿಸ್ತಾ ಇದ್ದಾರೆ. ಇದು ಎಂಥ ಫೋಟೋ? ಹಾಂ ಫೋಟೋ ಅಂತ ಹೇಳ್ಬೇಕು. ಹಾಂ, ಹೇಳ್ಬೇಕು. ಎಂಥ ಫೋಟೋ ಅಂದರೆ, ಬಾನ್ರಿನೋ ಚೋಜೋ ಅಂದರೆ ಗ್ರೇಟ್ ವಾಲ್ ಆಫ್ ಚೈನಾ. ಗ್ರೇಟ್ ವಾಲ್ ಆಫ್ ಚೈನಾದಲ್ಲಿ ತೆಗೆದಿರುವ ಫೋಟೋ.
ಇರೋ ಫೋಟೋ ನೋಡಿದ್ರೆ ಹೆಂಗೆ? ಹಾಂ, ಕರಿನ ದತ್ತ. ಎಸ್ ಎಸ್. ಹಾಂ, ಇದು ಚೈತ್ರ ಸನ್ ಹೇಳ್ಬಿಡಿ, ಮುಗೀತು. ಚೈತ್ರ ಸನ್. カリナさんが描いた絵はどれですか？あれです。海の絵です。 ಹಾಂ, カリナさんಬರ್ದಿರೋ ಡ್ರಾಯಿಂಗ್ ಏನು? ಯಾವುದು? ಯಾವುದು? ದೊರೆದಿಸ್ಕ ಎಷ್ಟೊಂದಿರುತ್ತೆ ಫೋಟೋ, ಅದರಲ್ಲಿ ಯಾವುದು? ಯಾವುದು? ಅರೆದೆಸ್. ಅದು ಹ್ಞೂ, ಅದು ಸೀದು ಸಮುದ್ರದ ಡ್ರಾಯಿಂಗ್. ಹಾಂ, ಅನೋ ಉಮಿನೋ, ಆ ಸಮುದ್ರದ ಡ್ರಾಯಿಂಗು. ಆ ಸಮುದ್ರದ ಡ್ರಾಯಿಂಗು, ಎಸ್. ಇವರು ಬರೆದ ಚಿತ್ರ ಯಾವುದು? ಹಾಂ, ಕರೀನಾ ಅವರು ಬರೆದ ಚಿತ್ರ ಯಾವುದು? ಅದು ಆ ಸಮುದ್ರದ ಚಿತ್ರ. ಅರ್ಥ ಆಯ್ತಾ? ಕಷ್ಟ ಅನಿಸಿದೆಯಾ ಇದು ಈ ಚಾಪ್ಟ್ರು? ಇಲ್ಲ ಸಂತೆ, ಅಂದ್ರೆ ಅದು ಲಾಸ್ಟ್ ಚಾಪ್ಟರ್ಗೆ ರಿಲೇಟ್ ಆಗಿದೆ ಇದು. ರಿಲೇಟ್ ಅಂದ್ರೆ ಆಗಿದೆ, ಪ್ಲೇನ್ ಫಾರ್ಮ್ ಹೇಗೋ ಪ್ರಾಕ್ಟೀಸ್ ಮಾಡಿದ್ವಲ್ಲ. ಎಕ್ಸಾಕ್ಟ್ಲಿ. ಬರ್ತೀನಿ. ಎಸ್. ಸೊ ನಾಳೆ ಬರ್ತಾ ನೀವು ಪ್ಲೇನ್ ಫಾರ್ಮ್ನ ಕಲ್ತ್ಕೊಂಬನ್ನಿ. ವರ್ಬನ್ನ ಯಾವ ರೀತಿ ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ. ಇಕ್ಕಿ ಮಾಸ್ ಇದ್ದಿದ್ದು ಇಕು ಆಗುತ್ತೆ, ಇಕ್ಕಿ ಮಾಸ್ತಾ ಇದ್ದಿದ್ದು ಇತ್ತ, ಈ ಥರ. ಹಾಂ, ಹಾ ಸಂತೆ. ಎಸ್. ಓಕೆ, ಹಂಗಾರೆ ನಾಳೆ ಸಿಗೋಣ. ಬಾಯ್ ಬಾಯ್. ಅರಿಗತ್ತೋ ಗೊತ್ತಮ್ಮ ಸಂತೆ. ಆಯ್ತು, ಗುಜಾಮಸ್ತಾ. ಬಾಯ್ ಬಾಯ್. ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 22. ಹೈ, ಆಗಲೇ ನಿನ್ನೆ ಕ್ಲಾಸಲ್ಲಿ ವ್ಯಾಕರಣ ಡಿಸ್ಕಸ್ ಮಾಡಿದ್ವಿ. ಈಗ ಅದನ್ನು ಒಂದ್ಸಲಿ ಮೇಲ್ಗೆ ಹಾಕೋಣ. ಸೊ ಏನಪ್ಪ ಇಲ್ಲಿ ಮುಖ್ಯವಾಗಿ ನಾವು ನೋಡ್ತೀವಿ ಅಂದರೆ ಪ್ಲೇನ್ ಫಾರ್ಮ್ಸ್, ಒನ್ ಆ್ಯಂಡ್ ಓನ್ಲಿ ಪ್ಲೇನ್ ಫಾರ್ಮ್ಸ್. ಸೊ ಇದರಿಂದ ನಮಗೆ ಏನು ಬೆನಿಫಿಟ್ಟು, ಇದು ಕಲಿತ್ರೆ ನಮಗೆ ಯಾವ ರೀತಿ ಉಪಯೋಗ ಆಗುತ್ತೆ, ಯಾವ ರೀತಿ ಅಂತಂದರೆ ವರದಿ ಕೊಡ್ಬೇಕಾರೆ, ಆಮೇಲೆ ನಿಮ್ಮ ಫೀಲಿಂಗ್ ಹೇಳ್ಕೊಬೇಕಾರೆ ಪ್ಲೇನ್ ಫಾರ್ಮು ಮುಖ್ಯ. ಉದಾಹರಣೆಗೆ ತೋ ಒಮೋಯಿಮಸ್ ಅಂತ ಅನಿಸುತ್ತೆ. ಇದನ್ನು ಯಾವ ರೀತಿ ಪ್ಲೇನ್ ಫಾರ್ಮ್ ಉಪಯೋಗಿಸಿ ಹೇಳ್ತೀರಾ? ಮಳೆ ಬರುತ್ತೆ ಅಂತ ಅನಿಸುತ್ತೆ. ಅಮೆಗಾ ಫುರು ತೋ ಒಮೋಯಿಮಸ್. ಎಸ್, ಮಸು ಹೇಳೋಂಗಿಲ್ಲ, ಪ್ಲೇನ್ ಫಾರ್ಮ್. ಅದೇ ಥರ ವರದಿ ಕೊಡ್ಬೇಕಾರೆ, ರಿಪೋರ್ಟ್ ಮಾಡ್ಕೊಬೇಕಾರೆ, ಈಗ ಅಂದ್ಕೊಳ್ಳಿ ಶುಶೋವಾ ಅಮೇರಿಕಾಯೇ ಇಕಿಮಸ್, ಅವರು ಅಮೇರಿಕಾಗೆ ಹೋಗ್ತೀನಿ ಅಂತ ನನಗೆ ಹೇಳ್ತಾರೆ. ಈಗ ನಾನು ನಿಮಗೆ ಹೇಳ್ತೀನಿ, ವರದಿ ಕೊಡ್ತೀನಿ. ಆವಾಗ ನಾವು ಪ್ಲೇನ್ ಫಾರ್ಮಲ್ಲೇ ಹೇಳಬೇಕು. ಹೈ, ಶುಶೋವಾ ಅಮೇರಿಕಾಯೇ ಇಕು ತೋ ಈ ಮಸ್ತ, ಅವರು ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು. ಎಸ್, ಇವೆರಡು ಗ್ರಾಮರ್ ಹೋದ ಚಾಪ್ಟರ್ದು. ಈ ಚಾಪ್ಟರ್ದು ಗ್ರಾಮರ್ ಏನು ಅಂದರೆ ನೌನ್, ನಾಮಪದ, ಇದನ್ನು ಬಣ್ಣಿಸೋದು. ಎಸ್, ವರ್ಬನ್ನ ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ನಾವು ಹೇಗೆ ಅಡ್ಜೆಕ್ಟಿವ್ ಉಪಯೋಗಿಸಿ ಬಣ್ಣಿಸ್ತಿದ್ವೋ ನಾಮಪದನ, ಅದೇ ರೀತಿ ಬಣ್ಣಿಸ್ಬೋದು. ಉದಾಹರಣೆಗೆ ಅಲ್ಲೊಬ್ಬರಿದ್ದಾರೆ ಕನ್ನಡಕ ಹಾಕ್ಕೊಂಡು. ಹಾಂ, ಯಾವ ರೀತಿ ಹೇಳ್ಬೋದು? ಎರಡು ರೀತಿ. ಅನೋಹಿತವಾ ಮೆಗಾನೆವೋ ಕಕೆತೇಮಸ್, ಆ ವ್ಯಕ್ತಿ ಕನ್ನಡಕವನ್ನು ಹಾಕಿದ್ದಾರೆ. ಇಲ್ಲ, ಇನ್ನೊಂದು ರೀತಿ, ಕನ್ನಡಕವನ್ನು ಹಾಕ್ಕೊಂಡಿರೋ ವ್ಯಕ್ತಿ ಅಲ್ಲಿದ್ದಾರೆ. ಎಸ್, ಇದನ್ನೇ ಹೇಳೋದು, ಮೆಗಾನೆವೋ ಕಕೆತೆ ಇರು ಹಿತೋವಾ ಇಮಸ್. ಇಷ್ಟೇ. ಎಸ್, ಪ್ಲೇನ್ ಫಾರ್ಮ್. ಈಗ ಭಾಳಷ್ಟು ಸಂದರ್ಭಗಳು ಬರ್ತವೆ, ಅದನ್ನು ನೋಡೋಣ. ಯಾವ ರೀತಿ ವರ್ಬನ್ನ ಪ್ಲೇನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ನೌನನ್ನ ಬಳಸ್ತಾರೆ ಅನ್ನೋದನ್ನ. ಎಸ್, ಚೈತ್ರ ಸರ್. ಕಿಮೋನೋ ಓ ಕಿತೆ ಇರು ಹಿತೋವಾ ದಾರೆ ದಸ್ಕ. ಹಾಂ, ಆ ಕಿಮೋನೋ ಅನ್ನು ಉಟ್ಟಿರುವ ವ್ಯಕ್ತಿ ಯಾರು? ಸ್ಟ್ರೈಟ್ ಫಾರ್ವರ್ಡ್. ಎಸ್, ಯಾರಂತೆ? ಕಿಮುರ ಸಾಂದಸ್. ಎಸ್, ಕಿಮುರ ಸರ್. ಸೂಪರ್. ನೆಕ್ಸ್ಟ್. ಯಮದ ಸಾನ್ ಒಕುಸಾನ್ ನಿ ಹಜಿಮೆತೆ ಅತ್ತ ತೊಕೊರೊವ ದೊಕೊ ದಸ್ಕ. ಹಾಂ,
ಯಮದ-ಸಾನ್ ನಿಮ್ಮ ಹೆಂಡತಿನ ಹಾಂ ಫಸ್ಟ್ ಟೈಮ್ ಮೀಟ್ ಮಾಡಿದ ಪ್ಲೇಸ್ ಯಾವುದು? ಯಾವುದು? ಅಬ್ಬಾ ಯಾವುದಂತೆ? ಓಸಾಕಾ ಜೂ ದೆಸ್. ಎಸ್, ಓಸಾಕಾ ಜೋದೆಸ್. ಅಲ್ಲಿ ಇವರು ಫಸ್ಟ್ ಮೀಟ್ ಮಾಡಿದ್ದು. ಸೂಪರ್. ನೆಕ್ಸ್ಟ್